ಹಾಯ್ ಆಲ್. ಇವತ್ತು ಬೆಳಗ್ಗೆನೇ ಇಶ್ಯೂ ಎದ್ದಷ್ಟೇ ಓದಕ್ಕೆ ಕುಣಿಸ್ಬಿಟ್ಟಿದ್ದೆ. ಅವ್ನು ಬೈಕೊಂಡು ಇದೇನು ಇಷ್ಟು ಬೇಗ ನಮ್ಮ ಮಮ್ಮಿ ಕುಣಿಸ್ಬಿಟ್ಟವಳೆ ಅಂದ್ಕೊಂಡು ಬೈಕೊಂಡೆ ಸ್ವಲ್ಪ ಹೊತ್ತು ಓದ್ಕೊಂಡ. ಅದಾದಮೇಲೆ ವಾಕಿಂಗ್ ಹೋಗೋದ ಅಂದ್ಬಿಟ್ಟು ವಾಕಿಂಗ್ ಹೋದ್ವಿ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 8:30 ಆಯಿತು. ಇನ್ನು ನಮ್ಮ ಇಶ್ಯೂ 3 ದಿನದಿಂದ ಜೋಳ ಅಂತ ಬೈಸ್ಕೊಬಿಟ್ಟಿದ್ದ. ಹಾಗಾಗಿ ಬರ್ತಾ ಅದನ್ನು ತೊಗೊಂಬಂದೆ ಬೇಯಿಸ್ಕೊಡೋದು ಅಂದ್ಬಿಟ್ಟು. ಇನ್ನು ನಮ್ಮ ಮನೆ ಹತ್ರ ಪಾಟಲ್ಲಿ ಹಾಕಿರೋ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಚೆನ್ನಾಗಿ ಬೆಳೆದಿತ್ತು ಮಾತ್ರ. ಇನ್ನು ನೈಟು ದೋಸೆಗೆ ನೆನೆ ಹಾಕಿದ್ದೆ, ಅಲ್ಲೇ ರುಬ್ಬಲ್ಲೇ ಸುಡೋದಂತ. ಕೆಲವೊಬ್ಬರು ಅಲ್ಲೇ ರುಬ್ಬಿ ಅಲ್ಲೇ ಸುಟ್ಟರೆ ಚೆನ್ನಾಗಾಗತ್ತಾ? ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ರೊಟ್ಟಿ ಅಥವಾ ಮಸಾಲೆ ದೋಸೆ ಬರೋ ಥರನೇ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಅಲ್ಲೇ ರುಬ್ಬಲ್ಲೇ ಸುಡಿ ಚೆನ್ನಾಗಿ ಬರುತ್ತೆ. ಇನ್ನು ನಾನು ದೋಸೆಗೆ ಸೋಡಾ ಗಿಡ ಎಲ್ಲ ಹಾಕಲ್ಲ, ಎಲ್ಲ ಥರದ ಕಾಳು, ಮಾಮೂಲಿ ಅಕ್ಕಿ ಉದ್ದಿನಬೇಳೆ ಇವಷ್ಟೇ ನೆನೆ ಹಾಕ್ತೀನಿ. ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬ ಅನಿಸ್ತಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಮಾಡೋಕ್ಕೆ ಕೊಡಿ ಅಂತ ಕೇಳಿದೆ. ಅವರು ಕಾಫಿ ಚೆನ್ನಾಗಿ ಮಾಡ್ತಾರೆ, ನನಗಿಂತ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಕಾಫಿ ಕುಡಿಬೇಕು ಅನಿಸ್ತು ಅಂದರೆ ಅವ್ರ ಕೆಲ ಮಾಡಿಸ್ಕೊಂಡು ಕುಡಿಯೋದು ನಾನು. ಇನ್ನು ದೋಸೆ ಎದೊಳ್ತಾ ಇಲ್ಲ ಅಂದಾಗ ಎಲ್ಲರೂ ಈರುಳ್ಳಿ ಉಜ್ಜೋ ಚೆನ್ನಾಗಿ ಎದ್ದೊಳುತ್ತೆ ಅಂತಾರೆ. ಬಟ್ ನಮ್ಮ ಮನೇಲೇ ಡಿಫ್ರೆಂಟು. ಈರುಳ್ಳಿ ಉಜ್ಜಿದಾಗಲೇ ಚೆನ್ನಾಗಿ ಎದ್ದೊಳಲ್ಲ. ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು ಹಾಕಿದ್ರೆ ಸಖತ್ತಾಗಿ ಬರುತ್ತೆ ದೋಸೆ ಮಾತ್ರ.